ಹಾಕೊಳ್ಳಿ ಎರಡನೇ ಬ್ರೇಕಿಂಗ್ ಅಪ್ಡೇಟ್. ಕಾಲ್ ತುಳಿತಕ್ಕೆ ಕಾರಣವಾಯ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ? ಕ್ವಶನ್ ಮಾರ್ಕು. ಫೇಕ್ ನ್ಯೂಸ್ ಅಂತ ಹೇಳಿ ನಮ್ಮ ಮೇಲೆ ಕೇಸ್ ಹಾಕಬಾರ್ದು ಅನ್ನೋ ಕಾರಣಕ್ಕೆ ಹಾಕಿದೀವಿ. ಆದ್ರೆ ನೇರವಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇವಾಗ ಡಿಕೆ ಶಿವಕುಮಾರ್ ಅವರಿಗೆ ನಿಮ್ಮದೇ ಹೇಳಿಕೆಯಿಂದ ಜನ ಸೇರಿಲ್ಲ ಅನ್ನೋದನ್ನ ಹೆಂಗ್ ಪ್ರೂವ್ ಮಾಡ್ತೀರಿ? ನೀವು ಹೇಳೋದನ್ನ ಕೇಳಿಸ್ಕೊಂಡು ಬಂದಿಲ್ಲ ಜನ, ಕೇವಲ ಆರ್ಸಿಬಿ ಪೋಸ್ಟ್ ನೋಡೇ ಬಂದ್ರು ಅಂತ ಹೇಳಿ. ನಿಮ್ಮ ಆಹ್ವಾನ ಡಿಕೆ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ನಿಮ್ಮ ಆಹ್ವಾನವನ್ನ ಪರಿಗಣಿಸಿಯೂ ಕೂಡ ಜನ ಸೇರಿದ್ರಲ್ಲ ಅಲ್ಲಿ. ಕಾಲ್ ತುಳಿತಕ್ಕೆ ನೀವು ಕೂಡ ಕಾರಣ ಅಲ್ವಾ? ಸ್ಟೇಡಿಯಂನಲ್ಲಿ ಫ್ಯಾನ್ಸ್ ಜಮಾವಣೆ ಡಿಕೆ ಶಿವಕುಮಾರ್ ಅವರು ನೀಡಿದ್ದ ಕರೆ ಕಾರಣವಲ್ವಾ? ವಿಧಾನಸೌಧಕ್ಕೆ ಸ್ಟೇಡಿಯಂಗೆ ಬನ್ನಿ, ಏರ್ಪೋರ್ಟಿಗೆ ಬರಬೇಡಿ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರ ಮಾತು ಕೇಳಿ ಸ್ಟೇಡಿಯಂನತ್ತ ಬಂದ ಜನ. ಅದಾದ ನಂತರದಲ್ಲಿ ಪರಿಸ್ಥಿತಿ ಹೇಗಿತ್ತು, ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ. ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಜನ ಇಷ್ಟು ಪ್ರಮಾಣದಲ್ಲಿ ಬರ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾರೆ ಜನರು ಇಷ್ಟೊಂದು ಪ್ರಮಾಣದಲ್ಲಿ ಸೇರ್ಲಿಕ್ಕೆ ಕಾರಣ ಆರ್ಸಿಬಿ ಅವರು, ಕೆಸಿಎ ಅವರು. ಕೆಸಿಎ ಆರ್ಸಿಬಿ ಸರಿ ಸ್ವಾಮಿ, ಅವರನ್ನು ಹೊಣೆಗಾರರನ್ನಾಗಿ ಮಾಡೋಣ. ಅವರದ್ದು ತಪ್ಪಿರಬಹುದು. ಹಾಗಾದ್ರೆ ನೀವಿಬ್ಬರು ಕೂಡ ಶುದ್ಧ ಹಸ್ತರು, ತಮ್ಮ ಪಾತ್ರ ಇಲ್ಲವೇ ಇಲ್ವೋ ಇದರಲ್ಲಿ? ಜನರನ್ನ ಬನ್ನಿ ಅಂತ ಕರೆಯೋಕ್ ಮುಂಚೆ ಪೊಲೀಸ್ ಇಲಾಖೆ ಜೊತೆಯಲ್ಲಿ ಸಿಎಂ ಡಿಸಿಎಂ ಚರ್ಚೆ ಮಾಡಿರ್ಲಿಲ್ವಾ? ಇಷ್ಟು ಪ್ರಮಾಣದಲ್ಲಿ ಜನ ಬರ್ತಾರೆ ಅನ್ನೋದು ಹಿಂದಿನ ದಿನದ ಸೆಲೆಬ್ರೇಷನ್ ಅನ್ನ ಗಮನಿಸಿದಾಗ ನಿಮ್ಮಿಬ್ಬರಿಗೆ ಗೊತ್ತಿರ್ಲಿಲ್ವಾ? ಅಂದ್ರೆ ಇಲ್ಲ ನಮಗ್ ಮಾಹಿತಿನೇ ಇಲ್ಲ ಅಂತಂತ ಹೇಳದ ಮೇಲೆ ಆ ಎರಡೂ ಕುರ್ಚಿಗಳ ಮೇಲೆ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರ್ಲಿಕ್ಕೆ ನೈತಿಕವಾದ ಹಕ್ಕು ಉಳಿಯತ್ತಾ ನಿಮಗೆ ಗೊತ್ತಿಲ್ಲ. ರಾಜ್ಯದಲ್ಲಿ ಹಿಂದಿನ ದಿನ ಸೆಲೆಬ್ರೇಷನ್ ಆಗಿದೆ, ಪೊಲೀಸರು ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ಜನರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ. ಹೀಗಿರುವಾಗ ಬೆಳಗ್ಗೆ ಎದ್ಬಿಟ್ಟು ಬನ್ನಿ 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 ಆಹ್ವಾನ ಕೊಡ್ಲಿಕ್ಕೆ ಮುಂಚೆ ನಿಮಗೆ ಗೊತ್ತಿರ್ಲಿಲ್ವಾ ಬೆಳಗ್ಗೆ ಸೀನ್ ಏನಾಗಬಹುದು ಅಂತ ಹೇಳಿ? ವೀಕ್ಷಕರೇ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್, ಇದನ್ನ ದಯವಿಟ್ಟು ಗಮನಿಸಿ ಕೇಳಿ. ಆ ಕಡೆ ಶವಗಳು ಬೀಳ್ತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ ನಂಬರ್ 17, 18ರ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ರು ಮುಖ್ಯಮಂತ್ರಿಗಳು? ಏನ್ ಮಾಡ್ತಾ ಇದ್ರು ಮುಖ್ಯಮಂತ್ರಿಗಳ ಮೊಮ್ಮಗ? ಏನ್ ಮಾಡ್ತಾ ಇದ್ರು ಡಿಸಿಎಂ ಸಾಹೇಬ್ರು? ಫೋಟೋ ಶೂಟ್ ನಲ್ಲಿ ಬಿಸಿ ಇದ್ರು ನಮ್ಮ ಸಿಎಂ ಹಾಗೆ ಡಿಸಿಎಂ. ಗೊತ್ತಿರ್ಲಿಲ್ವಾ ಅವರಿಗೆ? ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಬೆಳಗ್ಗಿನಿಂದಲೇ ಜನ ಜಮಾವಣೆ ಆಗಿದ್ದಾರೆ. ಫ್ರೀಯಾಗಿ ಟಿಕೆಟ್ ಕೊಡ್ತಿದ್ದಾರೆ ಅಂತ ಹೇಳಿ ಒಬ್ಬರ ಮೇಲೊಬ್ರು ಬೀಳ್ತಿದ್ದಾರೆ. ಕಾಲ್ ತುಳಿತ ಪ್ರಾರಂಭ ಆಗ್ತಾ ಇದೆ. ಗೊತ್ತಾಗಿರ್ಲಿಲ್ವಾ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಂತೂ ಎಚ್ಎಎಲ್ನಿಂದಲೂ ಟ್ರೋಫಿ ಹಿಡಿದಿದ್ದು, ಮುತ್ತು ಕೊಟ್ಟಿದ್ದು, ಫೋಟೋ ತೆಗೆಸ್ಕೊಂಡಿದ್ದು. ಇನ್ನು ವಿಧಾನಸೌಧದ ಮುಂದಂತೂ ಕೇಳೋದೇ ಬೇಡ. ರಿಜ್ವಾನ್ ಅರ್ಷದ್, ಜಮೀರ್ ಅಹಮದ್ ಖಾನ್, ಗೋವಿಂದರಾಜು ಅವರು, ಮುಖ್ಯಮಂತ್ರಿಗಳು, ಅವ್ರ ಕುಟುಂಬಸ್ಥರಿಗೆ ಏನ್ ಕೆಲಸ? ಸರ್ಕಾರಿ ಕಾರ್ಯಕ್ರಮ ಅಲ್ವಾ? ಈಗಷ್ಟೇ ಕೇಳಿಸ್ಕೊಂಡ್ರಿ ಡಿಸಿಎಂ ಅವರು ಹೇಳಿದ್ದು ಸರ್ಕಾರದ ಕಡೆಯಿಂದ. ಹಾಗೆ ಮುಖ್ಯಮಂತ್ರಿಗಳ ಟ್ವೀಟ್ ಅಲ್ಲೂ ಕೂಡ ಗಮನಿಸಿದ್ರಿ, ಸರ್ಕಾರದ ಕಡೆಯಿಂದ ಆಟಗಾರರನ್ನ ಅಭಿನಂದಿಸುವ ಕಾರ್ಯಕ್ರಮ. ನಿಮ್ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡ್ತಿದ್ರು ಅಲ್ಲಿ? ನಿಮ್ಮ ಕುಟುಂಬಸ್ಥರು ಏನ್ ಮಾಡ್ತಾ ಇದ್ರು? ಮಕ್ಕಳು, ಮೊಮ್ಮಕ್ಕಳು, ಸಂಬಂಧಿಕರು, ಸ್ನೇಹಿತರು ಏನ್ ಮಾಡ್ತಾ ಇದ್ರು ಸ್ಟೇಜ್ ಮೇಲೆ? ಫೋಟೋ ಶೂಟ್. ಅಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿ ಶವಗಳು ಬೀಳ್ತಾ ಇದೆ. ಆದ್ರೆ ನಮ್ಮ ಘನತೆವೆತ್ತ ಸಿಎಂ ಡಿಸಿಎಂ ಫೋಟೋ ಶೂಟ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಕೇಳ್ತಿದ್ದಾರೆ ವಿರೋಧ ಪಕ್ಷದವರು ರಾಜೀನಾಮೆ ಕೊಡಿ ಅಂತ ಹೇಳಿ. ಇವತ್ತು ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಇದಕ್ಕಿಂತ ಮಜವಾಗಿದೆ. ಹಿಂಗೆ ವಿರೋಧ ಪಕ್ಷದವರು ನಿಮ್ಮ ರೆಸಿಗ್ನೇಷನ್ ಅನ್ನ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಹೇಳ್ರಿ. ಮಾಧ್ಯಮದವರು ಪ್ರಶ್ನೆ ಕೇಳಿದ್ರೆ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾನ್ ಯಾಕ್ರಿ ರಾಜೀನಾಮೆ ಕೊಡಬೇಕು? ನನ್ನನ್ನು ಕರೆದಿದ್ರು. ಅದಕ್ಕೆ ಕೇಳಿಸ್ಕೊಳ್ಳಿ, ಇದನ್ನ ಮುಂದೆ ಪ್ಲೇ ಮಾಡ್ತೀವಿ ಇವತ್ತು ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಅನ್ನ. ನನ್ನನ್ನು ಕರೆದ್ರು, ಹಂಗಾಗಿ ನಾನು ಹೋದೆ. ನಾನೇನ್ ಈವೆಂಟ್ ಆರ್ಗನೈಸ್ ಮಾಡಿರ್ಲಿಲ್ಲ, ನನ್ನನ್ನು ಯಾರೋ ಕರೆದ್ರು, ಹಂಗಾಗಿ ನಾನು ಹೋದೆ. ನನಗೂ ಈ ಸಾವಿಗೂ ಸಂಬಂಧ ಇಲ್ಲ ಅಂತ ಹೇಳಿ ವರಸೆ ಬದಲಾಯಿಸ್ತಾರೆ ಡಿಕೆ ಶಿವಕುಮಾರ್ ಅವರು. ನಿನ್ನೆ ಕಣ್ಣೀರು, ಇವತ್ತು ಸಮರ್ಥನೆ. ಕ್ರೈಮ್ ಮಾಡದ್ನ ನಾನು ಅಂತ ಕೇಳ್ತಾರೆ. ಇದು ಕ್ರೈಮ್ ಅಲ್ವಾ?
ಕ್ರೈಮ್ ಅಲ್ವಾ ಇದು? ಡಿ.ಕೆ. ಶಿವಕುಮಾರ್ ಅವರ ಇವತ್ತಿನ ಸಮರ್ಥನೆಯ ಹೇಳಿಕೆಗಳನ್ನ ಕೇಳಿಸ್ಕೊಳ್ಳಿ ಒಂದ್ ಬಾರಿ. ದಾಖಲೆಗೆ ಬರ್ತದೆ, ನನಗೆ ಗೊತ್ತಿದೆ, ಇದೆಲ್ಲ ಮಾತಾಡ್ತಾರೆ. ನನ್ನೇ ಬಟ್ ಮಾಡ್ಲಿ, ಏನ್ ನಂದೇನ್ ಬಟ್ಟು ನನ್ ಬಟ್ ಮಾಡಕ್ ಏನಿದೆ? ಅವರು ಇನ್ ವಾಟ್ ವೇ ಐ ಆಮ್ ರೆಸ್ಪಾನ್ಸಿಬಲ್? ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಉತ್ಸಾಹ ಮಾಡಿದವರು ನೀವೇ ಅಲ್ಲರಿ. ನಾನು ಆಯ್ತಪ್ಪ, KSC ಅವರು ಬರೆದ್ರು, ಕಾರ್ಯಕ್ರಮ ಮಾಡಿದ್ರು, ಕಾರ್ಯಕ್ರಮ ಇತ್ತು. ನಾನು ಬೆಂಗಳೂರು ಮಿನಿಸ್ಟ್ರು, ನನಗೆ ಕೆಲವು ಆಫೀಸರ್ಸ್ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇವರು KSC ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು, 10 ನಿಮಿಷ ಈ ತರ ಏನೋ ಹೆಚ್ಚು ಕಮ್ಮಿ ಆಗಿದ್ದು ಕಾಣ್ತಾ ಇದೆ ಅಂತ 10 ನಿಮಿಷ ಕ್ಲೋಸ್ ಮಾಡಿ ಅಂತ. ಸ್ಟೇಡಿಯಂಗೆ ಹೋಗಿದ್ದೆ. ಏನ್ ತಪ್ಪಿದೆ? ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ಇದಕ್ಕೆ ಹೋಗಿದ್ದೆ, ಏರ್ಪೋರ್ಟ್ಗೆ ಹೋಗಿದ್ದೆ. ನಾನು ಒಬ್ನೇ ಹೋಗಿ ಅವ್ರಿಗೆ ಬೇಡ, ಇದನ್ನ ಪೊಸಿಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದಾರೆ, ನೀವು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದೆ. ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ. ತಪ್ಪೇನಿದೆ? ಏನ್ ಕ್ರೈಮ್? ದಾಖಲೆಗೆ ಬರ್ತದೆ, ನನಗೆ ಗೊತ್ತಿದೆ, ಇದೆಲ್ಲ ಮಾತಾಡ್ತಾರೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ಬಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.